ಸಮಸ್ತ ನಾಡಿನ ಜನತೆಗೆ ಸ್ವೀಡ್ ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತವನ್ನು ಬಯಸ್ತೇನೆ. ಬಂಧುಗಳೇ, ಈ ದಿನ ವಿಶೇಷವಾಗಿರ್ತಕ್ಕಂಥ ನಮ್ಮ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ನಮ್ಮ ಕಣ್ಣು ಮುಂದೆನೇ ಸಿಗ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವನಸಿರಿಯನ್ನು ತಮಗೆ ಪರಿಚಯ ಮಾಡಿಕೊಡ್ತೀನಿ. ಈ ವನಸಿರಿಯಲ್ಲಿ ಏನೇನು ನಮಗೆ ಅನುಕೂಲಗಳಾಗುತ್ತೆ, ಏನೇನು ಮಾಡ್ಕೊಬೋದು. ಈ ವನಸಿರಿ ಒಳಗಡೆ ನಮಗೆ ಯಾವ ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದೇ, ಏನೇನು ಅನುಷ್ಠಾನಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ. ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ನನ್ನ ತಾಯಿ ಹೃದಯ ಸಿಂಹಾಸನದಲ್ಲಿರ್ತಕ್ಕಂಥ ರೇಣುಕಾ ಯಲ್ಲಮ್ಮನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಹಾಗೆ ಮಲೈ ಮಹದೇಶ್ವರನನ್ನು ಕುರಿತು ಪ್ರಾರ್ಥನೆಯನ್ನು ಮಾಡೋಣ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇ ವಂದನಾತ್ ಮೃತ್ಯುರ್ಮೋಕ್ಷೀಯಮಾಮೃತಾತ್. ಈ ಮಾತಾಪಿತೃಗಳ ಆಶೀರ್ವಾದ ಸದಾ ಯಾವತ್ತೂ ಇರಲಿ. ಬಂಧುಗಳೇ, ಈ ದಿನ ವಿಶೇಷವಾಗಿ ಕಾರ್ಯಕ್ರಮ ಏನಪ್ಪ ಅಂತಂದರೆ ಬಿಳಿ ಎಕ್ಕದ ಗಿಡದ ಬಗ್ಗೆ. ಬಿಳಿ ಎಕ್ಕ ಅಂದರೆ ಗೊತ್ತಲ್ಲ, ಅರ್ಕ, ಸಂಸ್ಕೃತದಲ್ಲಿ ಅರ್ಕ ಅಂತಕ್ಕಂಥದ್ದು. ನಾವು ಈ ಬಿಳಿ ಎಕ್ಕದ ಗಿಡದಿಂದ ನಾವು ಏನೇನು ಮಾಡಬೇಕಾಗಿರ್ತಕ್ಕಂಥದ್ದು, ಏನೇನು ನಮಗೆ ಅನುಕೂಲಗಳಾಗ್ತಕ್ಕಂಥದ್ದು ಅನ್ನೋದನ್ನು ನಾನು ಒಂದೊಂದಾಗಿ ತಮ್ಮ ಮುಂದೆ ಪರಿಚಯ ಮಾಡಿಸ್ಕೊಡ್ತೀನಿ, ಅನುಷ್ಠಾನಗಳನ್ನು ತಿಳಿಸ್ತಾ ಹೋಗ್ತೀನಿ. ಮೊದಲನೇ ಕೇಳಿಸ್ಕೊಳ್ಳಿ. ಬಿಳಿ ಎಕ್ಕದ ಗಿಡವನ್ನು ಯಾವ ದಿಕ್ಕಿನಲ್ಲಿ ನಾವು ಮನೆಯ ಸುತ್ತ ಅಂದರೆ ಯಾವ ದಿಕ್ಕಿನಲ್ಲಿ ಇರ್ತಕ್ಕಂಥದ್ದು ತುಂಬ ಸೂಕ್ತ. ಮೊದಲನೇದಾಗಿ ಈಶಾನ್ಯ ಮೂಲೆ ಅಂದರೆ ದೇವ ಮೂಲೆ ಅಂತ ನಾವೇನು ಕರಿತೀವಿ, ಆ ದೇವ ಮೂಲೆಯಲ್ಲಿ ಇರ್ತಕ್ಕಂಥ ಎಕ್ಕದ ಗಿಡಕ್ಕೆ ಅಷ್ಟು ಪ್ರಾಶಸ್ತ್ಯ ಇರತಕ್ಕಂಥದ್ದು. ನಿಮ್ಮ ವಾಸ್ತುಗೃಹದಲ್ಲಿರ್ತಕ್ಕಂಥದ್ದು ಆಗ್ನೇಯ ದಿಕ್ಕಿನಲ್ಲಿ ದಯವಿಟ್ಟು ಬೇಡ, ಅಲ್ಲೇನಾದ್ರು ಇದ್ದರೆ ಅದನ್ನು ತೆಗೆದು ರಿಮೂವ್ ಮಾಡ್ತಕ್ಕಂಥದ್ದು. ಹಾಗೆ ನೈಋತ್ಯ ಭಾಗದಲ್ಲಿರ್ತಕ್ಕಂಥ ಬಿಳಿ ಎಕ್ಕದ ಗಿಡವನ್ನು, ಈಶಾನ್ಯ ಮೂಲೆಯಲ್ಲಿ ಇರ್ತಕ್ಕಂಥ ಬಿಳಿ ಎಕ್ಕದ ಗಿಡವನ್ನು ತೆಗಿಲೇಬಾರ್ದು. ದೇವ ಮೂಲೆ ಅಂತ ಹೇಳ್ತೀವಿ. ವಾಸ್ತು ಪ್ರಕಾರವಾಗಿ ಕುಬೇರನ ಮೂಲೆ ಅಂತಕ್ಕಂಥದ್ದು ನೈಋತ್ಯ ಭಾಗದಲ್ಲಿರ್ತಕ್ಕಂಥ ಬಿಳಿ ಎಕ್ಕದ ಗಿಡ ನಿಮಗೆ ಅಭಿವೃದ್ಧಿಯನ್ನು ಕೊಡ್ತಾ ಇರ್ತದೆ. ಮನೆಯ ವಾಸ್ತುವನ್ನು ವೈಭವೀಕರಿಸ್ತಾ ಇರ್ತದೆ. ವೈಬ್ರೇಷನ್ ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿ ಆ ಮನೆ ಯಾವತ್ತೂ ಸಂತೋಷದಾಯಕವಾಗಿರ್ತದೆ. ಆದರೆ ಅಗ್ನಿ ಮೂಲೆಗೆ ಆಪೋಸಿಟ್ಟಾಗಿ ವಾಯುವ್ಯ ಮೇಲೆ ಬೆಳೆಸ್ತಕ್ಕಂಥದ್ದು ಸೂಕ್ತವಾಗಿರ್ತಕ್ಕಂಥದ್ದಲ್ಲ, ಒಳ್ಳೆಯದಲ್ಲ. ವಾಯುವ್ಯ ಮೂಲೆ ಒಳಗಡೆ ಬಿಳಿ ಎಕ್ಕದ ಗಿಡವನ್ನು ಇದ್ದರೆ ಅದನ್ನು ತೆಗೆಯುವಂಥದ್ದು ಮಾಡಿ ಖಂಡಿತವೂ ಒಳ್ಳೆಯದಾಗುತ್ತೆ. ಆದರೆ ನೈಋತ್ಯ ಭಾಗದಲ್ಲಿ ಈಶಾನ್ಯ ಭಾಗದಲ್ಲಿ ಇರ್ತಕ್ಕಂಥ ಬಿಳಿ ಎಕ್ಕದ ಗಿಡವನ್ನು ಪೂಜೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಮಾಡಿದಾಗ ಮನೆಯಲ್ಲಿ ಹಣಕಾಸಿನ ವ್ಯವಸ್ಥೆ, ಕುಬೇರನ ಆಶೀರ್ವಾದ ತನಗೆ ತಾನೇ ನಿಮಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಹಾಗಾಗಿ ಖಂಡಿತವಾಗೂ ನೀವು ಈ ಎರಡೂ ದಿಕ್ಕುಗಳಲ್ಲಿ ಬಿಳಿ ಎಕ್ಕ ಇರ್ತಕ್ಕಂಥದ್ದನ್ನು ನೋಡ್ಕೊಳ್ಳಿ. ಪಾಟ್ ಮುಖಾಂತರ ಆದರೂ ಬೆಳೆಸಿ, ಇಲ್ಲ ಹಂಗೆ ಭೂಮಿಯಿಂದ ಆದ್ರೂ ಬೆಳೆಸಿ, ಪರವಾಗಿಲ್ಲ. ಕೆಲವರು ಜಾಗ ಇಲ್ಲ ಅಂತಂದರೆ ಪಾಟಲ್ಲಿ ಇಕ್ಕೋಬೋದ ಗುರುಜಿ ನಾವು ಅಂದ್ರೂ ಕೂಡ ಪಾಟಲ್ಲಿ ಇಟ್ಕೊಂಡು ಬೆಳೆಸಿ ಒಣಗದೇ ಇರೋ ಥರ ನೋಡ್ಕೊಳ್ಳಿ. ಅದಕ್ಕೆ ಆಗಾಗ್ಗೆ ನೀರುಗಳನ್ನು ಹಾಕ್ತಾ ಇರ್ತಕ್ಕಂಥದ್ದು, ಅದಕ್ಕೆ ಗೊಬ್ಬರಗಳನ್ನು ಹಾಕ್ತಕ್ಕಂಥದ್ದು ಮಾಡ್ತಾಯಿರಿ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಯಾಕಂದರೆ ಗಣಪತಿನೇ ಅರ್ಕ ಅಂತಕ್ಕಂಥದ್ದು, ಬಿಳಿ ಎಕ್ಕನೇ ಗಣಪತಿಗೆ ನೀವು ನೋಡಿ, ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್ ಅಂತ. ಯಾಕಂತೀವಿ, ಪ್ರಥಮ ಪೂಜಿತನೇ ಗಣಪತಿಯನ್ನೇ ಅಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು. ಹಾಗಾಗಿ ಬಿಳಿ ಎಕ್ಕದ ಗಿಡ ತಿಳ್ಕೊಂಡ್ರಲ್ಲ. ಇನ್ನು ಅದರಿಂದ ನಮಗೆ ಏನೇನು ಮನುಕೂಲಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದು ಅಂದರೆ, ಬಿಳಿ ಎಕ್ಕದ ಎಲೆಯನ್ನು ನಾವು ತಗೊಂಬಂದು 7 ಎಲೆಗಳನ್ನು ನೋಡಿ, ರಥಸಪ್ತಮಿ ದಿನ ವಿಶೇಷವಾಗಿರ್ತಕ್ಕಂಥ ಬಿಳಿ ಎಕ್ಕದ ಗಿಡಕ್ಕೆ ವಿಶೇಷವಾಗಿ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ರಥಸಪ್ತಮಿ ಅಂದ್ರೇ ಸೂರ್ಯದೇವರು ಉತ್ತರಾಭಿಮುಖವಾಗಿ ಅಂದರೆ ಶುಕ್ರನ ದಶೆ ಕಡೆಗೆ ಹೋಗ್ತಕ್ಕಂಥದ್ದು. ಸೂರ್ಯದೇವರು ಸಪ್ತರೂಢರಾಗಿ 7 ಅಶ್ವಗಳ ರೂಢನಾಗಿ ಆ ಒಂದು ರಥದಲ್ಲಿ ಹೋಗ್ತಕ್ಕಂಥದ್ದಕ್ಕೆ ರಥಸಪ್ತಮಿ ಅಂತಕ್ಕಂಥದ್ದು. ಸೂರ್ಯನ ಶಾಖ ಜಾಸ್ತಿ ಆಗ್ತಕ್ಕಂಥದ್ದು. ಹಾಗಾಗಿ ಮನುಷ್ಯನಿಗೆ ಆ ಪರಿಣಾಮ ಬೀರಲೇ ಇರಲಿ ಅಂಥೇಳಿ ಬಿಳಿ ಎಕ್ಕದ ಎಲೆಯನ್ನು ನೆತ್ತಿ ಮೇಲೆ ಇಟ್ಕೊಳ್ತಕ್ಕಂಥದ್ದು 1, ಆ ಕಡೆ ಈ ಕಡೆ ಭುಜದಲ್ಲಿ ಇಡ್ತಕ್ಕಂಥದ್ದು 3 ಆಯಿತು, ತೊಡೆಯ ಭಾಗದಲ್ಲಿ 2, 5 ಆಯಿತು, ಪಾದಗಳ ಹತ್ರ 2, 7 ಎಲೆಗಳನ್ನು ತಗೊಂಬಂದು ಬೆಳಗ್ಗೆ ಸ್ನಾನ ಮಾಡೋ ಸಮಯದಲ್ಲಿ ಇಟ್ಕೊಂಡು ನೀರನ್ನು ಹಾಕ್ಕೊಳ್ತಕ್ಕಂಥದ್ದು ಮಾಡಿದಾಗ ಮೈಯಲ್ಲಿರ್ತಕ್ಕಂಥ ಉಷ್ಣಾಂಶ ಕಡಿಮೆ ಆಗ್ತಕ್ಕಂಥದ್ದು. ಕೆಲವು ಹೆಣ್ಣುಮಕ್ಕಳಲ್ಲಿ ಗರ್ಭಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಇರ್ತಕ್ಕಂಥವ್ರಿಗೆ ಬಿಳಿ ಎಕ್ಕದ ಎಲೆಯನ್ನು ಮುರಿದಾಗ ಅದರಲ್ಲಿ ಬರ್ತಕ್ಕಂಥ ಹಾಲು ಇದೆಯಲ್ಲ, ಹಾಲು ಹೆಬ್ಬೆಟ್ಟಿನ ಬೆರಳಿನ ಉಂಗುರದ ಅಂದರೆ ಕಾಲುಂಗುರ ಎಲ್ಲ ಹಾಕ್ತೀರಿ ಅದ್ರ ಪಕ್ಕದಲ್ಲಿರ್ತಕ್ಕಂಥ ಹೆಬ್ಬೆಟ್ಟಿಗೆ ಆ ಉಗುರ ಮೇಲೆ ಹಾಲನ್ನು ಹಾಕ್ತಕ್ಕಂಥದ್ದು. ಹಾಲು ಹೀರ್ಕೊಳ್ತಾ ಹೋಗ್ತಾ ಇರ್ತಕ್ಕಂಥದ್ದಾದಾಗ ನಿಮ್ಮ ದೇಹದಲ್ಲಿರ್ತಕ್ಕಂಥ ಯೂಟ್ರಸ್ ಪ್ರಾಬ್ಲಮ್ ಕಡಿಮೆ ಆಗ್ತಕ್ಕಂಥದ್ದು. ನೋಡಿ ಎಷ್ಟು ಅನುಕೂಲ ಮಾಡುತ್ತೆ ಹೆಣ್ಣುಮಕ್ಳಿಗೆ. ಯಾರ್ಯಾರು ಗರ್ಭಕ್ಕೆ ಸಂಬಂಧಪಟ್ಟಂಗೆ ತೊಂದರೆ ಇರ್ತಕ್ಕಂಥವ್ರು
ಜಾಸ್ತಿ ಪೀರಿಯಡ್ ಹೋಗ್ತಾ ಇರ್ತಕ್ಕಂಥವ್ರು, ವೈಟ್ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇರ್ತಕ್ಕಂಥವ್ರಿಗೆ, ವೈಟ್ ಜಾಸ್ತಿ ಹೋಗ್ತಾ ಇರ್ತಕ್ಕಂಥವ್ರು ಈ ಎಲೆಯಲ್ಲಿ ಬರ್ತಕ್ಕಂಥ ಹಾಲನ್ನು ಹೆಬ್ಬೆಟ್ಟಿನ ಎರಡೂ ಕಾಲಿನ ಹೆಬ್ಬೆಟ್ಟಿಗೆ ಆ ಉಗುರು ಮೇಲೆ ಹಾಕ್ತಕ್ಕಂಥದ್ದು. ಗುರುಗಳೇ, ಹಾಲು ಹಾಕಿದಾಗ ಹೆಬ್ಬೆಟ್ಟು ಏನಾದ್ರು ಇನ್ಫೆಕ್ಷನ್ ಆದರೆ ಖಂಡಿತವಾಗೂ ಆಗಲ್ಲ, ನೀವೇನು ಯೋಚನೆ ಮಾಡಬೇಡಿ. ಅಂಥ ಒಂದು ಶಕ್ತಿ ಇರ್ತಕ್ಕಂಥದ್ದು. ಅಲ್ಲಿ ಹಾಕಿ ಒಂದು 10 ನಿಮಿಷಗಳ ಕಾಲ, ಇಲ್ಲ 5 ನಿಮಿಷಗಳ ಕಾಲ, ಇಲ್ಲ 10-15 ಸೆಕೆಂಡ್ಗಳ ಕಾಲ ಬಿಟ್ಬಿಡಿ. ಆನಂತರ ವಾಶ್ ಮಾಡ್ಕೊಳ್ಳಿ, ಏನು ತಪ್ಪೇನಾಗಲ್ಲ. ನಿಮ್ಮ ದೇಹದಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಈ ರೀತಿ ಮಾಡ್ಕೊಳ್ಳಿ. ಇದೊಂದು ಆಯಿತಾ. ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ತಿಳಿಸ್ತೇನೆ. ಬಿಳಿ ಎಕ್ಕದ ಗಿಡ ಎಲ್ಲೆಲ್ಲಿದೆಯೇ ಅಲ್ಲೆಲ್ಲಿ ನೀವು ನಾನು ಹೇಳ್ತಕ್ಕಂಥ ಅನುಷ್ಠಾನವನ್ನು ನೀವು ಮಾಡಿದಾಗ ನಿಮಗೆ ಹಣಕಾಸಿನ ತೊಂದರೆ, ಯಾರ್ಯಾರು ನೀವು ಕೊಟ್ಟಿರ್ತೀರಿ, ದುಡ್ಡು ಬಂದಿಲ್ಲ, ಇವನಿಗೆ ಯಾಕಪ್ಪ ಕೊಟ್ಟನೆ ನಾನು ದುಡ್ಡು, ಇವನು ಕೊಟ್ಟಿದ್ದೇ ದೊಡ್ಡ ತಪ್ಪಾಯ್ತಲ್ಲ, ದುಡ್ಡು ಕೊಡ್ದಿರ ನಾನು ಸುಮ್ಮನೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದಲ್ಲ, ಸ್ನೇಹಿತನ ಕಳ್ಕೊತಾ ಇದ್ದೀವಿ ನಾವು ಅಂತ ಯಾರ್ಯಾರು ಕೊರಗ್ತಾ ಇದ್ದೀರೋ ಅಂಥವ್ರಿಗೆಲ್ಲ ಬಿಳಿ ಎಕ್ಕದ ಗಿಡದಿಂದ ನಿಮಗೆ ಅನುಕೂಲವಾಗ್ತಕ್ಕಂಥ ಒಂದು ಅನುಷ್ಠಾನವನ್ನು ನಾನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅದು ಅಂಥ ಒಂದು ಅನುಷ್ಠಾನ ಏನಪ್ಪ ಅಂತಕ್ಕಂಥದ್ದಾದರೆ ನೋಡಿ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗೆದ್ದು ನಿಮ್ಮ ಮನೆಯಲ್ಲಿರ್ತಕ್ಕಂಥ ವೈಟ್ ಬಟ್ಟೆ ಅಂದರೆ ಬಿಳಿ ಬಟ್ಟೆಯನ್ನು ತಗೊಂಡು ಒಂದಿಷ್ಟು ಅಗಲ ಕಟ್ ಮಾಡ್ಕೊಳ್ತಕ್ಕಂಥದ್ದು. ಬಿಳಿ ಬಟ್ಟೆಯನ್ನು ಅದನ್ನು ನೀರಿನಲ್ಲಿ ಅಜ್ಜಿ ತ್ಯಾವ ಮಾಡ್ಕೊಳ್ತಕ್ಕಂಥದ್ದು. ತ್ಯಾವ ಮಾಡಿಕೊಂಡ ನಂತರ ಅರಿಶಿಣವನ್ನು ಲೇಪನ ಮಾಡ್ತಕ್ಕಂಥದ್ದು. ಆ ಬಟ್ಟೆಗೆ ಫುಲ್ಲು ಎಲ್ಲ ಅರಿಶಿಣವನ್ನು ಲೇಪನ ಮಾಡಿ ಅರಿಶಿಣದ ಬಟ್ಟೆ ಥರ ಮಾಡ್ಕೊಳ್ಳಿ. ಅದ್ರ ಬದಲಿಗೆ ಅಷ್ಟೊಂದು ಬಟ್ಟೆನೇ ತೊಗೋಬೋದಲ್ಲ ಗುರುಗಳೇ ಅನ್ಬೋದು. ದಯವಿಟ್ಟು ಬೇಡ. ಬಿಳಿ ಬಟ್ಟೆಯನ್ನು ಕತ್ತರಿಸಿ ಅದನ್ನು ನೀರಿನಲ್ಲಿ ಎಜ್ಜಿ ಅಷ್ಟನ್ನ ಲೇಪನ ಮಾಡಿಕೊಂಡು ಅದಕ್ಕೆ ₹1 ಕಾಯಿನೋ, ಇಲ್ಲ ₹2 ಕಾಯಿನೋ, ಇಲ್ಲ ₹5 ಕಾಸನ್ನು ಅದರೊಳಗಡೆ ಹಾಕಿ ಗಂಟನ್ನು ಹಾಕ್ತಕ್ಕಂಥದ್ದು. 1 ಗಂಟಾದ್ರೆ ಹಾಕಿ, 2 ಗಂಟಾದ್ರೆ ಹಾಕಿ, 3 ಗಂಟಾದ್ರೆ ಹಾಕ್ಬಿಟ್ಟು ಇಷ್ಟುದ್ದ ಇರ್ತಕ್ಕಂಥ ಆ ಬಟ್ಟೆಯನ್ನು ಹೋಗಿ ಬಿಳಿ ಎಕ್ಕದ ಗಿಡ ಎಲ್ಲೆಲ್ಲಿ ಇದೆ ಅಲ್ಲಿ ಬುಡಕ್ಕೆ ಕಟ್ತಾ ಬರ್ತಕ್ಕಂಥದ್ದು. ಆ ಬಿಳಿ ಎಕ್ಕದ ಗಿಡಕ್ಕೆ ಬುಡಕ್ಕೆ ಕಟ್ಟಿ ಬಂದಾಗ ಅಲ್ಲಿ 3 ಸಾರಿ ಯಾರು ನಿಮಗೆ ದುಡ್ಡು ಕೊಡಬೇಕಾಗಿರ್ತಕ್ಕಂಥವ್ರು, ಯಾರು ನಿಮಗೆ ಹತ್ತಿರಕ್ಕೆ ಬರ್ತಕ್ಕಂಥ ಒಂದು ದುಡ್ಡು ಕೊಟ್ಟಿರ್ತೀರಿ ಅದನ್ನು ವಾಪಸ್ ಮಾಡ್ತಕ್ಕಂಥದ್ದು ಆದಾಗ ಆ ಗಿಡದ ಹತ್ರ 2 ಬಾಳೆಹಣ್ಣು, 1 ತೆಂಗಿನಕಾಯಿಯನ್ನು ಇಟ್ಟು ಪೂಜೆ ಮಾಡಿ ಎಲೆಡಿಕೆ ಸಮೇತವಾಗಿಟ್ಟು ಅಲ್ಲಿ ಒಂದು ಸುಗಂಧ ಭರಿತವಾಗಿರ್ತಕ್ಕಂಥ ಒಂದು ಹೂವನ್ನು, ತುಳಸಿ ದಯವಿಟ್ಟು ಹಾಕಬೇಡಿ, ಬೇರೆ ಹೂವನ್ನು ಹಾಕಿ ಆ ಬಿಳಿ ಎಕ್ಕದ ಗಿಡಕ್ಕೆ ಅರಿಶಿಣ ಕುಂಕುಮವನ್ನು ಲೇಪನ ಮಾಡಿ ಪೂಜಾದಿಗಳನ್ನು ಮಾಡಿದಾಗ, ಅನುಷ್ಠಾನಗಳನ್ನು ಮಾಡಿದಾಗ ಅಲ್ಲಿ ಯಾರು ನಿಮಗೆ ಹಣಕಾಸು ಕೊಡಬೇಕಾಗಿರ್ತಕ್ಕಂಥವ್ರು, ಯಾರು ನಿಮ್ಗೆ ಹತ್ತಿರಕ್ಕೆ ಬಂದು ವಾಪಸ್ ಕೊಡ್ತಕ್ಕಂಥವ್ರು ಹೆಸರನ್ನು ಸೂಚಿಸ್ತಕ್ಕಂಥದ್ದು ಮಾಡಿ. ಅಂದರೆ ಅವ್ರು ಯಾರೇ ಹೆಸರಾಗಿರಲಿ 3 ಸಾರಿ ಆ ಗಿಡವನ್ನು ಇಟ್ಟು ಹಿಂಗೆ ನಮಸ್ಕಾರ ಮಾಡಿಕೊಂಡು ಅವರ ಹೆಸರನ್ನು ಹೇಳ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ನಿಮಗೆ ಎಷ್ಟು ಶೀಘ್ರದಲ್ಲಿ ನಿಮಗೆ ಫಲ ಸಿಗುತ್ತೆ ಅಂತಂದರೆ ಅವ್ರ ದುಡ್ಡು ನಾವು ಋಣದಲ್ಲಿ ನಾವು ಇರಬಾರ್ದು, ಅವ್ರಿಗೆ ನಾನು ತೀರಿಸಬೇಕು ಅಂತೇಳಿ ಮತ್ತೆ ಬಂದು ಅವ್ರು ನಿಮಗೆ ದುಡ್ಡು ಕೊಡ್ತಕ್ಕಂಥದ್ದು. ನೀವು 1 ಲಕ್ಷ ದುಡ್ಡು ಕೊಟ್ಟಿದ್ರು ಕೂಡ ಒಂದೇ ಸಲ ಬರೋಲ್ಲ, ಸ್ವಲ್ಪವಾಗಿ ನಿಮಗೆ ಹಂತವಾಗಿ ನಿಮಗೆ ಬಂದು ಮನೆಗೆ ತಲುಪ್ತಕ್ಕಂಥದ್ದು ಹಣಕಾಸಿನ ವ್ಯವಹಾರದಲ್ಲಿ. ಹಾಗಾಗಿ ನೋಡಿ, ಬಿಳಿ ಎಕ್ಕದ ಗಿಡದಿಂದ ಏನೇನೋ ಲಾಭಗಳಾಗ್ತಕ್ಕಂಥದ್ದು ಅಂತ ನೀವು ತಿಳ್ಕೊಂಡ್ರಲ್ವಾ. ಈ ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ, ಖಂಡಿತವಾಗೂ ಚೆನ್ನಾಗುತ್ತೆ. ಆಮೇಲೆ ಇನ್ನೊಂದು ಏನು ಮಾಡಿ ಅಂದರೆ, ಯಾರು ತುಂಬ ಮನೆಯಲ್ಲಿ ಅನಾರೋಗ್ಯದಿಂದ ನರಳಾಡ್ತಾ ಇದ್ದೀರಿ ನೋಡಿ, ಮಂಡಿ ನೋವಿಂದ, ಕಾಲು ನೋವಿಂದ, ಈ ಜಾಯಿಂಟ್ ಪೇನ್ಗಳು ಏನೇನಿದೆ ಇದಕ್ಕೆಲ್ಲ ಪರಮ ರಾಮಬಾಣವಾಗಿರ್ತಕ್ಕಂಥದ್ದು ಬಿಳಿ ಎಕ್ಕದ ಎಲೆ. ಬಿಳಿ ಎಕ್ಕದ ಗೆಳೆಯನ್ನು ಒಳ್ಳೆ ನಕ್ಷತ್ರ ನೋಡಿಕೊಂಡು, ಪುಷ್ಯ ನಕ್ಷತ್ರದಲ್ಲಾಗಿರ್ಬೋದು, ಭರಣಿ ನಕ್ಷತ್ರದಲ್ಲಾಗಿರ್ತಕ್ಕಂಥ ಕೆಲವು ನಕ್ಷತ್ರಗಳು ಆ ಒಂದು ವನಸಿರಿಯನ್ನು ತೊಗೊಂಬರೋದಕ್ಕೆ ಉತ್ತಮವಾಗಿರ್ತಕ್ಕಂಥದ್ದು. ಪುಷ್ಯ ನಕ್ಷತ್ರ ಇನ್ನೂ ತುಂಬ ಚೆನ್ನಾಗಿರ್ತಕ್ಕಂಥದ್ದು, ಭರಣಿ ನಕ್ಷತ್ರ ಇರ್ತಕ್ಕಂಥದ್ದು, ಅಶ್ವಿನಿ ನಕ್ಷತ್ರ ಇರ್ತಕ್ಕಂಥದ್ದು, ರೋಹಿಣಿ ನಕ್ಷತ್ರ ಇರ್ತಕ್ಕಂಥ ಇಂಥ ಒಂದು ನಕ್ಷತ್ರಗಳಲ್ಲಿ ನಾವು ಆ ಗಿಡವನ್ನು ತೊಗೊಂಬಂದು ಮನೆಯೊಳಗಡೆ ಅದ್ರ ಎಲೆ, ಆ ಬಿಳಿ ಎಕ್ಕದ ಎಲೆಯನ್ನು ತೊಗೊಂಬಂದು ಸ್ವಲ್ಪ ಅದಕ್ಕೆ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಎಳ್ಳೆಣ್ಣೆಯನ್ನು ಲೇಪನ ಮಾಡ್ತಕ್ಕಂಥದ್ದು, ಹೆಂಚಿನ ಮೇಲೆ ಸ್ವಲ್ಪ ಬಿಸಿ ಮಾಡ್ತಕ್ಕಂಥದ್ದು ಮಾಡಿದಾಗ ಅದನ್ನು ಎತ್ಕೊಂಡು ಆ ಬಿಸಿ ಇರೋ ಎಲೆಯನ್ನು ಮಂಡಿ ಚಿಪ್ಪಿಗೆ ಕಟ್ತಕ್ಕಂಥದ್ದು, ಜಾಯಿಂಟ್ ನಿಮ್ಗೆ ಎಲ್ಲೆಲ್ಲಿ ನೋವು ಬರುತ್ತೆ ಅಲ್ಲಿ ಕಟ್ಕೊಳ್ತಕ್ಕಂಥದ್ದು ಮಾಡಿದಾಗ, ಅಲ್ಲಿ ಶಾಖವನ್ನು ಕೊಟ್ಟಾಗ, ಎಲೆಯನ್ನು ಇಟ್ಟು ಶಾಖವನ್ನು ಕೊಟ್ಟಾಗ, ಉಪ್ಪಿನಿಂದಾದರೂ ಶಾಖ ಕೊಡಿ, ಇಲ್ಲ ಬೆಂಕಿಗೆ ಇಟ್ಟಿಗೆಯನ್ನು ಹಾಕ್ಬಿಟ್ಟು ಅದನ್ನು ಬಾಯ್ಲ್ ಮಾಡಿ ಅದರಲ್ಲಿ ಇಟ್ಟಿರ್ತಕ್ಕಂಥ ಬಟ್ಟೆಯನ್ನು ಸುತ್ತಬಿಟ್ಟು ಶಾಖವನ್ನು ಕೊಟ್ಟಾಗ 3 ಸೆಕೆಂಡಿನಲ್ಲಿ ನಿಮಗೆ ಅದ್ರ ಎಫೆಕ್ಟ್ ಗೊತ್ತಾಗುತ್ತೆ. ಆ ನೋವುಗಳು, ಬೋನ್ನಲ್ಲಿರ್ತಕ್ಕಂಥ ನೋವುಗಳೆಲ್ಲ ಕಡಿಮೆ ಆಗ್ತಾ ಬರ್ತದೆ. ನೋಡಿ, ಬಿಳಿ ಎಕ್ಕದ ಎಲೆಯಿಂದ ಎಷ್ಟೆಲ್ಲ ಮನುಷ್ಯನಿಗೆ ಎಷ್ಟು ಒಳ್ಳೆಯದಾಗ್ತಕ್ಕಂಥದ್ದು ನೋಡಿ. ಹಾಗಾಗಿ ದಯವಿಟ್ಟು ಬಿಳಿ ಎಕ್ಕದ ಗಿಡವನ್ನು
ನಿಮ್ಮ ಮನೆಯ ಸುತ್ತ ಅಂದರೆ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲಿ ಬೆಳೆಸ್ತಕ್ಕಂಥದ್ದು. ಯಾವ್ಯಾವ ದಿಕ್ಕಲ್ಲಿ, ಈಶಾನ್ಯ ಮೂಲೆಯಲ್ಲಿ ನೈಋತ್ಯ ಭಾಗದಲ್ಲಿ ಫಸ್ಟ್ ಪ್ರಾಮುಖ್ಯತೆ ಕೊಡಿ. ಅಲ್ಲಿ ಪಾಟಲ್ಲಿ ಇಡ್ತಕ್ಕಂಥದ್ದಾಗಲಿ, ಭೂಮಿಲಿ ಇಡ್ತಕ್ಕಂಥದ್ದಾಗಲಿ, ಎಲ್ಲಾದರೂ ಬಿಳಿ ಎಕ್ಕದ ಗಿಡವನ್ನು ಸಿಕ್ಕಿದ್ರೂ ಕೂಡ ಅಲ್ಲಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಗಣಪತಿಗೆ ಎಷ್ಟು ನಮಸ್ಕಾರ ಮಾಡ್ತಿರೋ, ದೇವಾಲಯಕ್ಕೆ ಹೋಗಿ ಎಷ್ಟು ಸಂಸ್ಕಾರಯುತವಾಗಿ ಮಾಡ್ತಿರೋ, ಅದೇ ರೀತಿ ಬಿಳಿ ಎಕ್ಕದ ಗಿಡಕ್ಕೆ ನೀವು ಪೂಜೆಯನ್ನು ಮಾಡಿದಾಗ ಖಂಡಿತವಾಗೂ ನಿಮಗೆ ಅದರದ್ದು ಒಂದು ಶುಭ ಫಲ ನೀವು ತೊಗೊತೀರ. ನಿಮಗೆಲ್ಲರಿಗೂ ಖಂಡಿತ ಒಳ್ಳೆಯದಾಗುತ್ತೆ. ಈ ರೀತಿ ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ. ಬಿಳಿ ಎಕ್ಕದ ಗಿಡದಲ್ಲಿ ನೀವು ಕುಂತ್ಕೊಂಡು ಪ್ರಾರ್ಥನೆ ಮಾಡಿದ್ರೂ ಕೂಡ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ. ಅದರಲ್ಲಿ ಎಜುಕೇಷನ್ ಇಲ್ಲದೆ ಇರತಕ್ಕಂಥ ಮಕ್ಕಳುಗಳು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಆ ಬಿಳಿ ಎಕ್ಕದಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು, ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ನಿಮಗೆ ಶ್ರವಣ ಶಕ್ತಿ ಜಾಸ್ತಿ ಆಗ್ತಕ್ಕಂಥದ್ದು. ಮಕ್ಕಳೇ, ಯಾರ್ಯಾರು ಇವತ್ತು ನಾವು ಮರ್ತೋಗ್ಬಿಡ್ತೀವಿ, ಗುರುಗಳೇ ನಮಗೆ ವಿದ್ಯಾಭ್ಯಾಸನೇ ಇಲ್ಲ, ನಾವೇನಪ್ಪ ಮಾಡೋದು, ಆ ಮಾಸ್ಟ್ರ್ ಹೇಳ್ತಕ್ಕಂಥ ಟೀಚರ್ ಹೇಳ್ತಕ್ಕಂಥದ್ದೇ ಗ್ರಹಣ ಮಾಡೋಕ್ಕಾಗಲ್ಲ, ಮತ್ತು ನಾವು ಅದನ್ನು ಪಠನೆ ಮಾಡೋಕ್ಕಾಗಲ್ಲ ಅಂತ ಯಾರ್ಯಾರು ಇರ್ತೀರೋ, ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ 2 ನಿಮಿಷ 2 ಸೆಕೆಂಡುಗಳ ಕಾಲ ಆ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಆಗ್ತಕ್ಕಂಥದ್ದು. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತು. ಆ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಬಂದಾಗ ಖಂಡಿತವಾಗಿ ನಿಮಗೆ ಉತ್ತಮವಾಗಿರ್ತಕ್ಕಂಥ ಲಾಭ ಎಷ್ಟು ನಿಮಗೆ ನೋಡಿ, ಆ ಜ್ಞಾನೋದಯ ಶಕ್ತಿ ಬರ್ತಕ್ಕಂಥದ್ದು. ಇಷ್ಟೆಲ್ಲ ನಮಗೆ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಬರ್ತಾ ಇರ್ತಕ್ಕಂಥ ಇಂಥ ಅಪರೂಪದವಾಗಿರ್ತಕ್ಕಂಥ ವಸ್ತು ಖಂಡಿತವಾಗೂ ಮನೆಯಲ್ಲಿ ಬೆಳೆಸಿ ಅದನ್ನು ಉಳಿಸಿ ಅಂತ ಈ ಮೂಲಕ ನನ್ನ ವಾಹಿನಿ ಮುಖಾಂತರ ತಮಗೆಲ್ಲ ಕೇಳ್ಕೊಳ್ತೇನೆ. ಇನ್ನೊಂದು ಅನುಷ್ಠಾನವನ್ನು ಮಾಡಿಕೊಂಡಾಗ ಖಂಡಿತವಾಗೂ ಕಾರ್ಯಸಿದ್ಧಿಗಾಗಿ, ಅಂದರೆ ಎಷ್ಟೋ ಜನ ಮಕ್ಕಳು ಇಲ್ಲ, ಎಷ್ಟೋ ಜನ ಕಂಕಣ ಬಲ ಕೂಡ ಬಂದಿಲ್ಲ, ಎಷ್ಟೋ ಜನ ಈ ಕೆಲಸ ಆಗಿಲ್ಲ ಆ ಕೆಲಸ ಆಗಿಲ್ಲ ಅಂತಕ್ಕಂಥವ್ರಿಗೆ ಇದೊಂದು ಕಡೆಯದಾಗಿ ನಾನು ಒಂದು ಅನುಷ್ಠಾನವನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ನೀವು ಈ ಕಾರ್ಯವನ್ನು ಮಾಡ್ಕೊಳ್ಳಿ. ಏನೇನು ಮಾಡಬೇಕಪ್ಪ ಅಂತಂದರೆ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗೆದ್ದು ಸ್ನಾನಗಳನ್ನೆಲ್ಲ ಮಾಡಿಕೊಂಡು ಒಳ್ಳೆ ಶುಭ್ರವಾದ ವಸ್ತ್ರಗಳನ್ನು ಹಾಕ್ಕೊಂಡು ಊದುಗಡ್ಡಿಯನ್ನು ತೊಗೊಂಡೋಗ್ತಕ್ಕಂಥದ್ದು, ಬಾಳೆಹಣ್ಣು, ಎಲೆಡಿಕೆ, ಗಂಧದ ಕಡ್ಡಿ ಎಲ್ಲ ತೊಗೊಂಡೋಗಿ, ತೆಂಗಿನಕಾಯಿ ಎಲ್ಲ ತೊಗೊಂಡೋಗಿ ಪೂಜೆ ಮಾಡಿ, ಅರ್ಶಿನ ಕುಂಕುಮವನ್ನು ಇಟ್ಟು ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಅಲ್ಲಿ 3 ಪ್ರದಕ್ಷಿಣೆ ಹಾಕಿ ಆ ಬಿಳಿ ಎಕ್ಕದ ಹೂವನ್ನು 5 ಹೂವುಗಳನ್ನು ತೊಗೊಳ್ತಕ್ಕಂಥದ್ದು, ಕಿತ್ಕೊಳ್ತಕ್ಕಂಥದ್ದು. ಹೂವು ಮೊದಲನೇದು ಹೂವು ಆ ಗಿಡದ ಹತ್ರ ಬಿಡ್ತಕ್ಕಂಥದ್ದು, ಎರಡನೇದು ಹೂವು ಬಂದು ದಾರಿಯಲ್ಲಿ ಮಧ್ಯದಲ್ಲಿ ಬಿಡ್ತಕ್ಕಂಥದ್ದು. ಎಲ್ಲರೂ ದೂರ ಇದ್ದರೂ ಕೂಡ ಮಧ್ಯದಲ್ಲಿ 2ನೇ ಹೂವು ಬಿಡ್ತಕ್ಕಂಥದ್ದು. ಅಂದರೆ ನಮಗಿಂಥ ಕಾರ್ಯ ಆಗಬೇಕು ಅಂತಕ್ಕಂಥದ್ದು ದಾರಿಯಲ್ಲಿ ಬಿಡ್ತಕ್ಕಂಥದ್ದು. ಇನ್ನು 2 ಹೂವು ಬಂದು ನಿಮ್ಮ ಮನೆಯ ವಾಸ್ತುಲಕ್ಷ್ಮಿ, ವಾಸ್ತುಪುರುಷ ತಾಯಿ ಇದ್ದಾಳಲ್ಲ ವಾಸ್ತುಲಕ್ಷ್ಮಿ, ಆ ವಾಸ್ಕಲ್ಲಿಗೆ 2 ಹೂವುಗಳನ್ನು ಇಡ್ತಕ್ಕಂಥದ್ದು. ಇದನ್ನು ಮಾಡಿದಾಗ ಎಷ್ಟಾಯ್ತು, ಅಲ್ಲಿಗೆ 4 ಆಯಿತು. ಇನ್ನು 1 ಹೂವನ್ನು ಮನೆ ದೇವರದಲ್ಲಿ ಇಡ್ತಕ್ಕಂಥದ್ದು ಮಾಡಿ ಆ ದಿನ ಕರ್ಪೂರ ದೀಪಗಳಿಂದ, ತುಪ್ಪದ ದೀಪಗಳನ್ನು ಅಂಟಿಸಿದಾಗ, ಆ ಬಿಳಿ ಎಕ್ಕದ ಗಿಡದ ಹತ್ರ ಅದನ್ನು ತುಪ್ಪದ ದೀಪ ಅಂಟಿಸಿದಾಗ ನಿಮ್ಮ ಇಷ್ಟಾರ್ಥ ನೆರವೇರ್ತಕ್ಕಂಥದ್ದು. ಅತಿ ಶೀಘ್ರದಲ್ಲೇ ಕಂಕಣ ಬಲ ಕೂಡ ಬರ್ತಕ್ಕಂಥದ್ದು, ಸಂತಾನ ಭಾಗ್ಯ ಆಗ್ತಕ್ಕಂಥದ್ದು, ಇದೆಲ್ಲ ನಡೀತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಇದನ್ನು ಅನುಷ್ಠಾನ ಮಾಡ್ಕೊಳ್ಳಿ. ಖಂಡಿತವಾಗೂ ನಿಮಗೆ ಶುಭ ಫಲ ಬರತಕ್ಕಂಥದ್ದು ಒಳ್ಳೆಯದಾಗುತ್ತೆ. ಈ ಒಂದು ನಮ್ಮ ವನಸಿರಿ ಏನಿದೆ, ಈ ಬಿಳಿ ಎಕ್ಕದ ಹೂವದ ಗಿಡದ ಒಂದು ಮಹತ್ವವನ್ನು ತಿಳ್ಕೊಂಡ್ರಲ್ಲ, ಇದನ್ನು ಅನುಷ್ಠಾನ ಮಾಡ್ಕೊಳ್ಳಿ. ಇಡೀ ನಿಮಗೆಲ್ಲರಿಗೂ ಈ ಲೋಕನೇ ಸುಭಿಕ್ಷಿತವಾಗಿರಲಿ, ಎಲ್ಲರೂ ಈ ಮನುಕುಲಕ್ಕೆಲ್ಲ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ಖಂಡಿತವಾಗಿ ನಿಮಗೆಲ್ಲರಿಗೂ ಈ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಮ್ಮ ವಾಹಿನಿಯ ಮುಖಾಂತರ ಮುಂದಿನ ದಿನಗಳಲ್ಲಿ ನಿಮಗೆ ಯಾವ ಗಿಡಗಳಿಂದ ಏನೇನು ಅನುಷ್ಠಾನಗಳನ್ನು ಮಾಡಿಕೊಂಡು ನೀವು ಸಿದ್ಧಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಹಾಗಾಗಿ ಇದು ನೋಡಿ, ಇದನ್ನು ಹೋಮ ಅವನಾದಿಗಳಿಗೆ ಹಾಕಿಸ್ಕೊಂಡು ಅದರ ರಕ್ಷೆಯನ್ನು ಇಟ್ಕೊಂಡ್ರೂ ಕೂಡ ದೃಷ್ಟಿದೋಷ ನಿವಾರಣೆ ಆಗುತ್ತೆ. ಮಕ್ಕಳು ಅಳ್ತಾ ಇದ್ದರೆ ಬಾಲಗ್ರಹದ ಬಂದು ಮಕ್ಕಳು ಜ್ವರ ಬಂದು ಅಳ್ತಾ ಇರ್ತಕ್ಕಂಥ ಮಗುಗೂ ಕೂಡ ಇದರದ ಒಂದು ಹವಿಸ್ಸನ್ನು ಕೊಟ್ಟಾಗ, ಬಿಳಿ ಎಕ್ಕದ ಗಿಡದ ಕಡ್ಡಿ ಹವಿಸ್ಸನ್ನು ನಾವೇನು ಕೊಡ್ತೀವಿ, ಹೋಮ ಅವನಾದಿಗಳನ್ನು ಮಾಡ್ತೀವಲ್ಲ, ಆ ರಕ್ಷೆಯನ್ನು ಇಟ್ಟಾಗೂ ಕೂಡ ಮಗು ಬಾಲಗ್ರಹ ನಿವಾರಣೆ ಆಗ್ತಕ್ಕಂಥದ್ದು. ನೋಡಿ ಎಷ್ಟೆಷ್ಟು ಅನುಕೂಲ ಆಗ್ತಕ್ಕಂಥದ್ದು ಬಿಳಿ ಎಕ್ಕದ ಗಿಡದಲ್ಲಿ. ಹಾಗಾಗಿ ದಯವಿಟ್ಟು ನೀವು ಈ ಅನುಕರಣೆಯನ್ನು ಮಾಡ್ಕೊಳ್ತಾ ಹೋಗಿ. ಖಂಡಿತವಾಗೂ ನಿಮಗೆಲ್ಲ ಒಳ್ಳೆಯದಾಗಲಿ. ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ. ಲೋಕೋ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ನಮ್ಮ ಸ್ಪೀಡ್ ನ್ಯೂಸ್ ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೂ ಇನ್ನು ಮುಂದಿನ ದಿನಗಳಲ್ಲಿ
ಉತ್ತರಾಣಿ ಗಿಡದಿಂದ ಏನಾಗುತ್ತೆ, ಔಡುದುಂಬರ ವೃಕ್ಷದಿಂದ ಏನಾಗುತ್ತೆ, ಅರಳಿ ವೃಕ್ಷದಲ್ಲಿ ಏನೇನು ಫಲಗಳು ಪಡಿಬೋದು, ಕೆಲವೊಂದು ವನಸಿರಿಗಳ ಉತ್ತರಾಣಿ ಕಡ್ಡಿಯಿಂದ ಏನೇನು ಮಾಡ್ತಕ್ಕಂಥದ್ದು, ಇದನ್ನೆಲ್ಲ ಒಂದೊಂದಾಗಿ ತಮಗೆ ತಿಳಿಸ್ತಾ ಹೋಗ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ತಾಯಿ ಜಗನ್ಮಾತೆಯರ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಕೊಡಲಿ, ಆರೋಗ್ಯ ಭಾಗ್ಯ ಕೊಡಲಿ, ಇಡೀ ಲೋಕನೇ ಸುಭಿಕ್ಷವಾಗಿರಲಿ, ಒಳ್ಳೆಯದಾಗಲಿ, ಶುಭವಾಗಲಿ.